ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಗತಿಯಾರು. ಪರರ ಸೇವೆ ಆಯಿತು, ಕಾಡಿನ ವಾಸಗಳು ಆಯಿತು. ಇನ್ನು 3 ದಿನಗಳಾದರೂ ಸಂತೋಷದ ಕಾಲವನ್ನು ಕಳೆಯೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಇಂತಹ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ? ದೇವಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರೋಳಲ್ಲ? ಕಾಂತೆ ಕಾಂತೆ ಶಾಂತೆ, ವರದಿನಳಾಗಿ ಗಣಪತಿಯಾಗಿ ಮರುದಲ್ಲೇ ದೇವಿ. ಕಾಂತೆ ಶಾಂತೆ, ವರದಿನಳಾಗಿ ಗಣಪತಿಯಾಗಿ ಮರುದಲ್ಲೇ ತಕ್ಕೆ ಪಾಂಡುಪುತ್ರರ ಪತ್ನಿಯಾಗಿ ನೀನು ದೇವಿ. ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡು ಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಗೆ ದೇವಿ. ಕಡು ಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಗೆ. ಕಾಂತೆ ಶಾಂತೆ, ವರದಿನಳಾಗಿ ಗಣಪತಿಯಾಗಿ ಮರುಗಲ್ಲೇ ತಕ್ಕೆ. ಪ್ರಿಯತಮೆ, ಏನಾಯ್ತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣವಿದು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಧಿಕ್ಕಾರ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರನ್ನು ಆಶ್ರಯಿಸಬೇಕು. ಹೇ ಪರಮಾತ್ಮ, ಇಂತಹ ಸ್ತ್ರೀ ಜಾತಿಯನ್ನು ಏಕೆ ತಾರಿ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವದ್ ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸಗೈದು ಪರಮುಂದೆ ಸಹಿಸಲಾರೆ. ನಿಮಗಾಗಿ ಅಲೆದು ವನವಾಸಗೈದು ಪರಮುಂದೆ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವೇ? ಸರಿಯೇ ನಿಮಗೆ ಸಮ್ಮತವೇ? ಇನಿಯ ಕೇಳು ನನ್ನ ವ್ಯಥೆಯ ದೇವಿ, ಚಿಂತಿಸಬೇಡ. ಪಾಂಡವರ ಪತ್ನಿಯೆನಿಸಿ ಪರನಿಂದ ಸಹಿಸಲಾರೆ. ಪಾಂಡವರ ಪತ್ನಿಯೆನಿಸಿ ಪರನಿಂದ ಸಹಿಸಲಾರೆ. ಬರಿದಾಯ್ತು ನನ್ನ ಬಯಕೆ. ಪತ್ನಿಯನ್ನು ಜೂಜಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಏಕೆ ಇರೋದಿಲ್ಲ? ಬಿಡು ನಿನ್ನ ಯಾಳಲು ಬಗೆಯುವ ಕೆಡು ಬರವಡಲ
ಮನೆಗೆ ಯಾಕೆ ರೋಜಿತೆ ದೇವಿ ಪ್ರಾಣೇಶ್ವರ ಅಗ್ರಜನಾಜ್ಞೆ ಮೇರಿ ಏಕದ ಕುರುಕುಲ ಸೇರಿ ಅಗ್ರಜನಾಜ್ಞೆ ಮೇರಿ ಏಕದ ಕುರುಕುಲ ಸೇರಿ ಬಗ್ಗಿಸುವೆ ಮದಾಂಧಕರಣ ಬಗ್ಗಿಸುವೆ ಮದಾಂಧಕರಣ ಮದ್ದಲಾಗದೆ ಚಿಂತೆಯ ಬಿಡುಬಿಡು ಮದ್ದಲಾಗದೆ ಚಿಂತೆಯ ಬಿಡುಬಿಡು ಏಕೆ ರೋಜಿತೆ ಕರುಣಿ ಮನೆಗೆ ಏಕೆ ರೋಜಿತೆ ಏಕೆ ರೋಜಿತೆ ಏಕೆ ರೋಜಿತೆ ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ನಿಂದನೆಯು ನಮ್ಮನ್ನು ಸಾಯುವವರೆಗೆ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಈ ಹಿಂದೆ ನಿನ್ನನ್ನು ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ಈ ರೀತಿ ಚಿಂತಿಸಲು ಕಾರಣವೇನು ಅದನ್ನು ತಿಳಿಸಬಾರದೆ? ಪ್ರಾಣೇಶ್ವರ, ಹೇಳಿದರೆ ಪ್ರಯೋಜನವೇನು? ಎಷ್ಟೇ ಆದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲೇ. ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನ ಅಲ್ಲ. ಹಾಗಾದ್ರೆ ಇಡುವನು ಕೇಳಿ. ಈ ದಿನ ಹಸ್ತನಾಂಬಿಯ ದೇವಿಯ ದರ್ಶನಕ್ಕೆ ಹೋಗಿದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಳು. ಅವಳನ್ನು ನೋಡುತ್ತಾ ಪರ್ಯಾಸದಿಂದ, ಈಗಲಾದರೂ ಸಂಧಿ ಆಗುವುದು, ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಟ್ಟಿಸಲೆಂದು ನನ್ನನ್ನು ಪರ್ಯಾಸ ಮಾಡಿದಳು ಸ್ವಾಮಿ. ಏನು ದುರ್ಯೋಧನನೊಡನೆ ಸಂದೇಶ? ಹಾಗಾದರೆ ನನ್ನ ಸಂದೇಹವೂ ನಿಜವಾಯಿತು. ಅದಿರಲಿ, ರಾಯಭಾರಕ್ಕೆ ಯಾರು ಹೋಗಿರುವರು? ಮತ್ಯಾರು? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಿಕಾಂಜನೇಯರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯದುಪತಿಯು ಅರ್ಜುನನು ದ್ವಾರಕಿನ ಹಿಂತಿರುಗದಾಗಲೇ ಪಾಂಚಾಲಿ ಹೀಗಾಗಬಹುದೆಂದು. ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟನು ಸ್ವಾಮಿ. ಏನೆಂದು? ಎಲೆ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದಿಲ್ಲವೆಂದು. ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಪಾಂಚಾಲಿ, ಪ್ರಾಣೇಶ್ವರ, ಈ ಸಂತೋಷದ ಸಮಯದಲ್ಲಿ ಆಹಾ, ಬಾ ಬಾ, ನನ್ನ ತೊಡೆ ಮೇಲೆ ಕುಳಿತುಕೋ. ಸ್ವಾಮಿ. ಜಾಣೆ. ಹೌದಾ ಪ್ರಾಣೇಶ್ವರ? ದೇವಿ, ಜಾನೆ ಮುಚ್ಚಾಡುವುದು ಬಾರು. ದೇವಿ, ಜಾನೆ ಮುಚ್ಚಾಡುವನು ಬಾರು. ಈ ಪ್ರೇಮದ ಪ್ರೇಮದ ಪ್ರೇಮ ಜಾನೆ ಮುಚ್ಚಾಡುವನು ಬಾರು. ಗುರುಕುಲ ಅದ ಮರಕ್ಕೆ ಗುರುವಂತವನು ನಾಶವ ದೈವ. ಹೌದಾ ಪ್ರಾಣೇಶ್ವರ? ಗುರುಕುಲ ಅದ ಮರಕ್ಕೆ ಗುರುವಂತವನು ನಾಶವ ದೈ. ಗುರುಳದು ಚಾತನ ಒಡಲನ್ನು ಬಗೆದು, ಗುರುಳದು ಚಾತನ ಒಡಲನ್ನು ಬಗೆದು ರಣದೆ ಗುರುಳರ ತೀರಗಳ ಕಡವೆ. ರಣದೆ ಗುರುಳರ ಸಿರಗಳ ಕಡವೆ ಜಾನ ಮುತ್ತಾಡುವನು ಬಾರಿ. ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ. ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಜಾನ ಮುತ್ತಾಡುವನು ಬಾರಿ. ಸಭೆಯ ಪರಿಭವವ ಮರೆಯುವುದೇ, ಗೈದ ಸಪಥವನ್ನು ಮರೆಯುವುದೇನೆ. ಹೌದು, ಸಭೆಯ ಪರಿಭವವ ಮರೆಯುವುದೇ, ಗೈದ ಸಪಥವನ್ನು ಮರೆಯುವುದೇ. ಚಿಂತಿತ ಏಕ
ಬಾರಿ ಜಾನೆ ಮುಟ್ಟಾಡುವೆನು ಬಾರಿ ಈ ಭೀಮನ ಪ್ರೇಮದ ಪ್ರೇಯಸಿ ನೀನೇ ಭೀಮನ ಪ್ರೇಮದ ಪ್ರೇಯಸಿ ಜಾನೆ ಮುಟ್ಟಾಡುವೆನು ಬಾರಿ ಜಾನೆ ಮುದ್ದು ಜಾನೆ ಮುಟ್ಟಾಡುವೆನು ಬಾರಿ ಸಮಯವಿದೆ ಶೃಂಗಾರಕ್ಕೆ ಬೇಗ. ಅಲ್ಲವೇ ಹೌದು ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಬೇಗ. ಸಮಯವಿದೆ ಶೃಂಗಾರಕ್ಕೆ ಬೇಗ. ಇದೆ ಅಲ್ಲವೇ ಹೌದು ಸಮಯವಿದೆ ಶೃಂಗಾರಕ್ಕೆ ಬೇಗ. ಇದೆ ಅಲ್ಲವೇ ಹೌದು ಪ್ರಾಣೇಶ್ವರ. ಹೌದು ದೇವಿ ಅಲ್ಲವೇ ದೇವಿ ಮನಮುನಿಸುವ ಮಂದಾಸುವಿಲಾಸ. ಸ್ವಾಮಿ, ಮನಮುನಿಸುವ ಮಂದಾಸುವಿಲಾಸ. ಕೌರವ ಶಿರವ ಕರೆಯಳು ನೀನು. ಅದು ನಾನೇ ಅಲ್ಲವೇ ಹೌದು ಪ್ರಾಣೇಶ್ವರ. ಹೌದು ಕೌರವ ಶಿರವ ಕರೆಯಳು ನೀನು. ಚೆಲ್ಲುತ್ತ ಸೇರುವೆ. ಯಾವಾಗ ಅದೇ ಸ್ವಾಮಿ, ಅದೇ ಕೌರವರ ಶಿರವನ್ನು ಅದು ನಾನೇ ಅಲ್ಲವೇ ನೀವೇ ಪ್ರಾಣೇಶ್ವರ. ಚೆಲ್ಲುತ್ತ ಸೇರುವೆ ಕಾಂತೆಯನು. ಮತ್ತೆ ಯಾವಾಗ ಚೆಲ್ಲುತ್ತ ಸೇರುವೆ ಕಾಂತೆಯನು. ಸಮಯವಿದೆ ಶೃಂಗಾರಕ್ಕೆ ಬೇಗ. ಸಮಯವಿದೆ ಶೃಂಗಾರಕ್ಕೆ ಬೇಗ. ರಮಣಿಯ ಮನೆಯಲ್ಲಿ ಎನಿಸಿದೆ ರಾಮ. ರಮಣಿಯ ಮನೆಗೆ ಎನಿಸಿದೆ ರಾಮ. ಸಮಯವಿದೆ ಶೃಂಗಾರಕ್ಕೆ ಬೇಗ. ಪ್ರಾಣೇಶ್ವರ, ದೇವಿ ನೆನಪಿದೆ ಸ್ವಾಮಿ, ಹಿಂದೆ ಒಂದು ದಿನ ಈ ನನ್ನ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿ ನನ್ನನ್ನು ಸಂಬೋಧಿಸಿದ್ರಲ್ಲ ಪ್ರಾಣೇಶ್ವರ. ದೇವಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯಾ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಡಿಯಲ್ಲ ಈ ಭೀಮಸೇನ. ಸ್ವಾಮಿ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಎಷ್ಟೇ ಆದ್ರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ ಪ್ರಾಣೇಶ್ವರ. ಪಾಂಚಾಲಿ ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಾಪ್ತ ಬದಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿರುವೆನು. ದುರುಳ ಕೌರವರನ್ನು ಮರಣಗೊಳಿಸದೆ ನರೆಯಲು ಬಿಡುವನೆ. ದುರುಳ ಕೌರವರನ್ನು ಮರಣಗೊಳಿಸದೆ ನರೆಯಲು ಬಿಡುವನೆ. ರಣದೊಳಗರಕ್ತಪಾನ ಮಾಡದಿರುವನೆ. ರಣದೊಳಗರಕ್ತಪಾನ ಮಾಡದಿರುವನೆ. ಭಕ್ತಿಯ ನುಡಿ ಮುಟ್ಟಿದವನ ಮೆಟ್ಟಿಕೊಳ್ಳು ಬಾಯಲ್ಲಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳು ಬಾಯಲ್ಲಿ ಮೆಟ್ಟಿಕೊಳ್ಳುವೆ. ಹೇಳುವುದು ತಟ್ಟಿದವನ ಕುಟ್ಟಿಕೊಳ್ಳು ಕಲೆಗಳು ತೊಟ್ಟಿಕೊಳ್ಳುವೆ. ತಟ್ಟಿದವನ ಕುಟ್ಟಿಕೊಳ್ಳು ಗದೆಗಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ದರೆಯಲಿರಲು ಬಿಡುವನೆ. ರಣದೊಳವರ ರಕ್ತಪಾನ ಮಾಡದಿರುವನೆ. ರಣದೊಳ ರಣದೊಳ ರಣದೊಳವರ ರಕ್ತಪಾನ ಮಾಡದಿರುವನೆ.
ನಿನ್ನಿಂದ ಹೊರತು ಯಾರು ಸಾಧ್ಯವಿಲ್ಲ ಅಣ್ಣ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವನ್ನು ತೋರಿಸಿರುವುದು. ಜಗತ್ತಿನ ಸುಖ ದುಃಖಗಳೆಲ್ಲ ಸ್ತ್ರೀಯರೇ ಮೂಲ ಕಾರಣವನ್ನು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಕೌರವರ ಯುದ್ಧ ಮಾಡೋದಕ್ಕಿಂತ ಈ ಭೀಮಸೇನನ ಕೋಪವನ್ನು ಸಮನ ಮಾಡದೆ ನನ್ನಿಂದ ಅಸಾಧ್ಯವಾಗಿದೆ. ಅರ್ಜುನ ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಕೋಪ ಮಾಡಬೇಡ ಅಣ್ಣ. ಧರ್ಮ ಪಾಂಚಾಲಿ ಸಮಾಧಾನ ಮಾಡಿದುಕೋ. ಪ್ರಾಣೇಶ್, ಅಣ್ಣನ ಯಾಕೆ ಸಿಟ್ಟನಾಗಿರೋನು? ಏಕೆ ಸ್ವಾಮಿ, ಈ ನನ್ನ ಬಿರುಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ ಪ್ರಾಣೇಶ್ವರ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗ್ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿಬಿಡುವೆನು. ಈ ಸಂಧ್ಯಾ ಪ್ರತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದಕ್ಕೆ ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲು